ಹಾಸನದಲ್ಲಿ ಕಾಂಗ್ರೆಸ್ನಿಂದ ಸ್ವಾಭಿಮಾನಿ ಸಮಾವೇಶ ಇವತ್ತು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಹಾಸನಕ್ಕೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಅವರು ತೆರಳಿದ್ದ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಿಲ್ಲ. ಹೀಗಾಗಿ ಸಾಫ್ಟ್ ಲ್ಯಾಂಡಿಂಗ್ ಆಗದ ಪರಿಣಾಮ ಸಮಾವೇಶದ ಸ್ಥಳಕ್ಕೆ ಹೋಗಿ ಮತ್ತೆ ಹೆಲಿಕಾಪ್ಟರ್ ಬಂದಿದೆ. ಅಂದ್ರೆ ಸಮಾವೇಶದ ವೇದಿಕೆಯನ್ನ ಸುತ್ತಿದ ಬಳಿಕ ಹೆಲಿಕಾಪ್ಟರ್ನ ಮತ್ತೆ ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಮಾವೇಶಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಮೂಲಕ ಹಾಸನಕ್ಕೆ ಆಗಮಿಸುತ್ತಿರುವಂಥ ದೃಶ್ಯಗಳು. ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ಅದೇ ಹೆಲಿಕಾಪ್ಟರ್ ಸಮಾವೇಶ ನಡೀತಾ ಇದ್ದ ವೇದಿಕೆಯನ್ನ ಒಂದು ಸುತ್ತು ಹೊಡೆದು ತದನಂತರ ಮತ್ತೆ ಲ್ಯಾಂಡ್ ಆಗಿದೆ. ಸ್ವಾಭಿಮಾನಿ ಸಮಾವೇಶ ಇವತ್ತು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಈ ಸಮಾವೇಶಕ್ಕಾಗಿ ಆಗಮಿಸಿದ್ದಾರೆ. ಸಮಾವೇಶ ಆರಂಭ ಆಗಿದೆ. ಸಮಾವೇಶ ಆರಂಭವಾದ ದೃಶ್ಯ, ವೇದಿಕೆ ಕಾರ್ಯಕ್ರಮಗಳ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಸಮಾವೇಶದ ಪೂರ್ವಕ್ಕೂ ಏನು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ರು, ಹೆಲಿಕಾಪ್ಟರ್ ಮೂಲಕ ಅವರು ಹಾಸನಕ್ಕೆ ಬರ್ತಾ ಇದ್ರು. ಆದರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತಹ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ. ಪರಿಣಾಮ ಮತ್ತೆ ಒಂದು ರೌಂಡು, ಅಂದರೆ ವೇದಿಕೆಯ ಸುತ್ತ ಒಂದು ರೌಂಡು ಹಾಕಿದ ಮೇಲೆ ಮತ್ತೆ ಅದನ್ನು ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸಮಾವೇಶ ನಡೀತಾ ಇದೆ. ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ. ಕಾಮಗಾರಿಯ ಬಗ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಇದರಿಂದ ರೈತರು ಆಕ್ರೋಶ ಭರಿತರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು SLO ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು. ಬೀಳಗಿ ಕ್ರಾಸ್ ಬಳಿ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. 5 ರಿಂದ 6 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರೈತರ ಹೋರಾಟಕ್ಕೆ ಬಾಗಲಕೋಟೆ DC ಕಚೇರಿಯ ಮುಂಭಾಗ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. 3 ದಿನಗಳಿಂದ ಹೋರಾಟ ಆಗ್ತಾನೆ ಇದೆ. ಆದರೆ ಸರ್ಕಾರ ಮಾತ್ರ ಹೋರಾಟದ ಬಗ್ಗೆ ಕಿಂಚಿತ್ತೂ ಕಾಳಜಿಯನ್ನ ವಹಿಸ್ತಿಲ್ಲ. ಅರ್ಥಾತ್ ಅವರ ಹೋರಾಟದ ಬಗ್ಗೆ ಯಾರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ, ಬಂದು ಕೇಳ್ತಾ ಇಲ್ಲ ಸಮಸ್ಯೆ ಏನು ಅಂತ. ಅವರ ಸಮಸ್ಯೆಗೆ ಧ್ವನಿ ಆಗ್ತಾ ಇಲ್ಲ. ಹೀಗಾಗಿ ರಸ್ತೆಗಿಳಿದು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ ಅನ್ನದಾತರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಗರ್ ಹುಕುಂ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ರೈತರು ಎಷ್ಟು ದಿನಗಳಿಂದ ಈ ಬಗ್ಗೆ ಹೋರಾಟವನ್ನ ಮಾಡಿದ್ರು, ಸರ್ಕಾರಕ್ಕೆ ಆಗ್ರಹಿಸಿದ್ರು. ಫೈನಲಿ ಹಕ್ಕುಪತ್ರ ವಿತರಣೆಯ ಕೆಲಸ ಆಗ್ತಾ ಇದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮಂಜೂರಾತಿ ಪತ್ರ ವಿತರಣೆ. ಶಿರಸಿಯಲ್ಲಿ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹಕ್ಕುಪತ್ರ ವಿತರಣೆಯನ್ನ ಮಾಡಿದ್ದಾರೆ. ಬಗರ್ ಹುಕುಂ ಸಾಗುವಳಿ ಚೀಟಿ, ಪಹಣಿ ಪತ್ರಿಕೆ, ಕೋಡಿ ದಾಖಲೆಗಳನ್ನ ಸಚಿವರು ವಿತರಿಸಿದ್ದಾರೆ. ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿ, ಪಹಣಿ ಪತ್ರಿಕೆ, ಕೋಡಿ ದಾಖಲೆಗಳನ್ನ ಸಚಿವರು ವಿತರಣೆ ಮಾಡಿದ್ದಾರೆ. ಸಚಿವ ಮಂಕಾಳ ವೈದ್ಯ, ಶಾಸಕರಾದ ಭೀಮಣ್ಣನ ಅಕ್ರಮ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ ಬಗ್ಗೆ ಕೊನೆಗೂ ದಾಖಲೆ ಸಿಕ್ಕಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ದಾಖಲೆ ನಾಪತ್ತೆಯಾಗಿತ್ತು. ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನಲ್ಲೂ ವೈಟ್ನರ್ ದಾಖಲೆ ನಾಪತ್ತೆಯಾಗಿತ್ತು. ಈಗ ದಿಢೀರಾಗಿ ಅಸಲಿ ದಾಖಲೆ ಕಾಣಿಸಿಕೊಂಡಿದೆ. ಹೈಕೋರ್ಟ್ ರಿಟ್ ಅಪೀಲ್ನಲ್ಲಿ ದಾಖಲೆ ಕಾಣಿಸಿಕೊಂಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈಟ್ನರ್ ಹಾಕಿದ್ಯಾಕೆ ಎಂಬುದಕ್ಕೆ ಉತ್ತರವಿಲ್ಲ. ಸಿಎಂ ನೀಡಿರುವ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮನವಿ ಪತ್ರ ಕೊಟ್ಟಿದೆ ಅಂತ ಹೇಳಿದ್ರೆ, ಆ ಮನವಿ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತೆಲ್ಲ ಆಡಿದ ನಂತರ ಈಗ ರಿಟ್ ಅಪೀಲ್ನಲ್ಲಿ ಆ ದಾಖಲೆಯನ್ನು ಸಲ್ಲಿಸಿದ್ದಾರೆ.
ಆದರೆ ಆ ವೈಟ್ನರ್ ಹಾಕಿದ್ದು ಯಾವಾಗ, ಯಾವ ಕಾರಣಕ್ಕೆ, ಯಾರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಅವರು ಇದ್ರ ಬಗ್ಗೆ ಇಡಿ ಇಲಾಖೆಯಿಂದ ಲೋಕಾಯುಕ್ತಕ್ಕೆ ಪತ್ರ ಬರೆದಿರುವ ವಿಚಾರಕ್ಕೆ ಮೈಸೂರಿನಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ನಾನು ಮಾಡಿದ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿರೋದು ಕಂಡು ಬಂದಿದೆ. ಸಿಎಂ ಪತ್ನಿ ಪಾರ್ವತಿ 50-59 ಅನುಪಾತದಲ್ಲಿ ನಿವೇಶನ ಕೊಡಬೇಕೆಂದು ಎಲ್ಲಿಯೂ ಉಲ್ಲೇಖ ಇಲ್ಲ. ಜನರ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾದ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಯಾವ ಕಾನೂನು ಪ್ರಕಾರ, ಯಾವ ಕಾನೂನು ಅವರಿಗೇನು ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಆ ಮಂಜೂರಾತಿ ಪತ್ರದಲ್ಲಿ 2015ರಲ್ಲಿ ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಿರತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದ್ದಾರೆ. ನೀವು ಆ ಅಧಿಸೂಚನೆ ನೋಡ್ಬೋದು. ಅದರಲ್ಲಿ 50 ಅನ್ನೋ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ. ಮತ್ತು ಶ್ರೀಮತಿ ಪಾರ್ವತಿ ಹೆಸರು ನೋಂದಣಿಯಾಗಿರ್ತಂಥ ಕ್ರಯಪತ್ರ ನೋಡ್ಬೋದು. ಆ ಕ್ರಯಪತ್ರದಲ್ಲಿ 1991 ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ನೀವು ಆ ನಿಯಮಾವಳಿನ ನೋಡಿದಾಗಲೂ ಕೂಡ 50 ಅನ್ನೋ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ. ಇವರು ಸುಮ್ಮನೆ ಸುಳ್ಳು. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಪರಮೇಶ್ವರ್ ಗರಂ ಆದ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ನಿಮ್ಮ ಹತ್ರ ಏನೂ ಮಾತನಾಡಲಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ನಾನು ಇಂಗ್ಲಿಷ್ ಚಾನಲ್ಗೆ ಮಾತನಾಡಿದ್ದೆ, ಇಲ್ಲಿ ತನಕ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದ್ದೇವೆ, ಜೊತೆಗೂಡಿ ಪಕ್ಷವನ್ನ ಕಟ್ತೀವಿ ಅಂತ ಹೇಳಿದ್ರು. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಇರಲಿ, ಅವ್ರ ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಯಾರ ಮೇಲೂ ಬಲ ಪ್ರದರ್ಶನ ಮಾಡೋದಕ್ಕೆ ಹೋಗಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಜನರಿಗೆ ನಮ್ಮ ಆಚಾರ ವಿಚಾರ ಪ್ರಚಾರ ಮಾಡ್ತೇವೆ, ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಅಷ್ಟೇ. ಆದ್ರೆ ಜೆಡಿಎಸ್ನವರಿಗೆ ಯಾಕೆ ಹೊಟ್ಟೆ ಉರಿ ಅಂತ ತಿಳಿಸಿದ್ರು. ಏನು ಬಲ ಪ್ರದರ್ಶನ ಮಾಡ್ತೀವಿ? ನಾವು ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಪಕ್ಷ ಮತ್ತು ಅನೇಕ ನಮ್ಮ ಸ್ವಾಭಿಮಾನಿಗಳ ಸಂಘಟನೆಗಳು ಎಲ್ಲ ಸೇರಿ ಪಾಪ ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೂ ಭಾಳ ಜನ ಮುಂದಕ್ಕೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸೇರ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಸಮಾವೇಶ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ವಿಚಾರನ ಜನರ ಹತ್ರ ಹಂಚ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ನಿಮ್ಗೇನು ಹೊಟ್ಟೆ ಉರಿ, BJP ಅವ್ರಿಗೇನು ಹೊಟ್ಟೆ ಉರಿ, ಜನತಾದಳದವ್ರಿಗೇನು ಹೊಟ್ಟೆ ಉರಿ? ಪಾಪ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ನನ್ನ ತಾಯಂದಿರು, ಅವ್ರಿಗೆ ಯಾರು ಕಣ್ಣು ಒರೆಸ್ಲಿಲ್ಲ, ಚನ್ನಪಟ್ಟಣದಲ್ಲಿ ಮಾತ್ರ ಕಣ್ಣೀರು